ಇವತ್ತು ಬೆಳಗ್ಗೆ ಮೋಟರ್ ಆನ್ ಮಾಡೋಣ ಅಂತ ಹೋದ್ರೆ ಅಲ್ಲಿ ಬಾಳೆಹಣ್ಣು ಚಿಪ್ ಸಿಕ್ಕಿದ್ರು ಏನ್ ಕಿಗೋರ್ ಅಂತ ನನ್ಕಂತೂ ಗೊತ್ತಿಲ್ಲ. ನನ್ನ ಕೆಲಸ ಏನಂತಂದ್ರೆ ಇವತ್ತು ಒಂದ್ ಎಕರೆ ಸ್ಪ್ರಿಂಕ್ಲರ್ ಮಾಡ್ಬೇಕಾಗಿತ್ತು. ಯಾಕಂತಂದ್ರೆ ನಾನು ನೋಕಲ್ ಶೆಲ್ ಇದೆ. ನಾನು ಈ ಕಡೆ ರಾಡ್ಗಳು ಹಾಕಿ ಬರ್ತಾ ಇದ್ರೆ ಪಾಪ ನನ್ನ ಫ್ರೆಂಡ್ ಈ ಕಡೆ ಹೂಗಳನ್ನ ಜೋಪಾಗಿ ಹಾಕೊಂಡು ಅವನು ಹೂಗಳನ್ನ ಪಿಟ್ ಮಾಡ್ಕೊಂಡ್ ಬರ್ತಾ ಇದ್ದ. ಇದನ್ನ ಮಾಡಕ ಪಾಪ ಅವನು ಒಬ್ಬನೇ ಮಾಡಿದ್ರೆ ಲೇಟ್ ಆಗ್ತದ ಅಂದ್ಬಿಟ್ಟಿದ್ದೆ. ನಾನು ಪಾಪ ಅವನ ಜೊತೆಗೆ ಹೂಗಳನ್ನ ಹಾಕೊಂಡು ಪಿಟ್ ಮಾಡ್ಕೊಂಡ್ ಬಂದೆ. ಇದೆಲ್ಲ ಮಾಡಿ ಮುಗ್ಸಕ ಮಧ್ಯಾಹ್ನ 1 ಗಂಟೆ ಹಾಕಿದ್ ಬೈಲು ಸ್ಪ್ರಿಂಕ್ಲರ್ ಈ ತರ ಇತ್ತು. ಇದೆಲ್ಲ ಮಾಡಿ ಮುಗಿಸ್ಕೊಂಡು ನನ್ನ ಪಕ್ಕದಾಗಿರೋ ನಮ್ಮ ಫ್ರೆಂಡ್ ಅಣ್ಣ ಪಕ್ಕದೂರಾಗ ಒಂದು ಊರಿ ಐತೆ ಬಾ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಹೋದ. ಸರಿ ಅಂಬಿಟ್ಟಿದ್ದೆ ಏನ್ ಊರಿ ಅಂತ ಕೇಳಿದೆ, ಹಬ್ಬದವ್ರಿ ಅಂತಂದ. ಸರಿ ಅಂಬಿಟ್ಟು ನಾನು ಹೋಗಿದ ತಕ್ಷಣ ಪಾಪ ನನ್ಗೆ ಅವರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ನೀವ್ ಯಾರ ನೀವು ಹಬ್ಬದಾಗ ಈ ಊರಿ ನೋಡಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬಿಡಿ. ಊರಿ ವಿಶೇಷ ಏನಂದ್ರೆ ನೀವೇ ಕೇಳಿಸ್ಕೊಳ್ಳಿ. ವಿಶೇಷತೆ ಅಂದ್ರೆ ನಾವು ತಂದು 1 ವರ್ಷ ಆಯ್ತಣ ಹಬ್ಬಕ್ಕಿದ್ರು ಓರಿ ತಂದು. ಹಬ್ಬದಲ್ಲಿ ಎಲ್ಲೇ ಹಾಕ್ಲಿ ಒಂಥರ ಟಾಪ್ ಅಲ್ಲಿ ಹಬ್ಬ ಮಾಡ್ತದೆ. ತಮಿಳ್ನಾಡಲ್ಲಿ ಹೋಗಿದ್ ಜಾಗದಾಗಲ್ಲ ನೀನು ಎಷ್ಟೇ ಅಡಿ ಬಲೂನ್ ಹಾಕ್ಲಿ ಟಾಪ್ ಆಗಿ ಹಬ್ಬ ಮಾಡ್ಕೊಂಡ್ ಬರ್ತೈತೆ. ಒಂಥರ ಅಭಿಮಾನಿಗಳು ಒಡೆಯ ಅನ್ನೋ ತರ ಹಬ್ಬ ಮಾಡಿ ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ಟು ನಾನು ಆ ಊರಿಕ ಹುಲ್ ತಿನ್ನಿಸ್ದೆ. ಹುಲ್ ತಿನ್ಸಿದಾದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂತಂದ್ರೆ ಅದು ಬೇರೆ ಊರಿಗೆ ಹತ್ರ ಹೋದಾಗ ಗುದ್ದು ಬಿಡ್ತೈತೆ. ಈ ಊರಿ ಏನೂ ಮಾಡಿಲ್ಲ. ನಾನು ಅದಕ್ಕೊಂದು ಕಿಸ್ಸು ಕೂಡ ಕೊಟ್ಟೆ. ಅಲ್ಲಿ ಪಕ್ಕದಲ್ಲಿ ಒಬ್ಬ ಹುಡುಗನು ತೇಟ ಹಾಕ್ಸ್ಕೊಂಡಿದ್ದ ಓರಿ ಲವರ್ ಅಂತ. ಈ ಕಡೆ ನೋಡಿದೆ ಹಸುನೆ ಅಚ್ಚನೆ ಹಾಕ್ಸ್ಕೊಂಡಿದ್ದ. ನಾನು ಹೇಳೋದು ಒಂದೇ, ಸಿಗ್ದಿರೋ ಹುಡುಗಿರ ಹೆಸರು ಕೈ ಮೇಲೆ ಹಾಕ್ಸ್ಕೊಳಕ್ಕಿಂತ ಇಂತ ಓರಿ ಬಸವಣ್ಣ ಕೈ ಮೇಲೆ ಹಾಕ್ಸ್ಕೊಂಡ್ರೆ ಹುಡುಗಿ ಕೈ ಕೊಡ್ಬೋದು, ಆದ್ರೆ ಬಸವಣ್ಣ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸರಿ ಅಂಬಿಟ್ಟಿದ್ದೆ ಅವರು ನನ್ನ ವಿಡಿಯೋಗೆ ನೋಡ್ಬಿಟ್ಟು ನನ್ನ ಹತ್ರ ಒಂದು ಫೋಟೋ ಕೂಡ ತಗೊಂಡು ಹಂಗೆ ನಾನು ಹಸು ಇಟ್ಕೊಂಡ್ಬಂದು ಕಟ್ಟಿ ಹಾಕ್ಬಿಟ್ಟೆ. ಕಟ್ಟಾಕಿದ್ದಲ್ಲಾದ್ಮೇಲೆ ನನ್ಕ ಅವರು ಪಾಪ ಕಬಾಬ್ ಕೋಲ್ಡ್ ನೀರು ಕೊಡಿಸ್ರು. ಅದೆಲ್ಲ ಮಾಡಿ ಮುಗಿಸ್ಕೊಂಡು ನನ್ನ ಮನೆಗೆ ಬರೋಕೆ ಟೈಮ್ ನೋಡಿದೆ ರಾತ್ರಿ 8:30 ಆಗ್ಬಿಟ್ಟಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.